ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನಿಮ್ಮನ್ನು ತುಂಬಾ ಘಾಸಿಗೊಳಿಸುತ್ತಿದೆಯೇ? ಉತ್ಸಾಹದ ಡ್ಯಾನ್ಸ್ಗೆ ಹೋಗುವಾಗ ನಿಮ್ಮ ಉಸಿರಾಟ ತೀವ್ರಗೊಳ್ಳುತ್ತಿದೆಯೇ? ಇಂದಿನ ಫ್ಯಾಷನ್ ಟ್ರೆಂಡ್ಗಳನ್ನು ಪ್ರಯೋಗ ಮಾಡಲು ನಿಮ್ಮ ಉತ್ಸಾಹ ಕುಗ್ಗುತ್ತಿದೆಯೇ? ಹಾಗಿದ್ದರೆ ತೂಕ ಇಳಿಸುವ ಬಗ್ಗೆ ಯೋಚಿಸುವ ಸಮಯ. ಆದರೆ ಕಠಿಣ ಡಯಟ್ಗಳು ಮತ್ತು ಬೇಸರದ ವರ್ಕೌಟ್ಗಳ ಜಂಜಾಟಕ್ಕೆ ಹೋಗಬೇಡಿ. ರುಚಿಯಾದ, ಸುಲಭ ಮತ್ತು ಸಂತೋಷದಾಯಕ ವಿಧಾನಗಳ ಮೂಲಕ ತೂಕ ಇಳಿಸುವುದು ಸಾಧ್ಯ. ಅಕ್ಕಿ ಪರೋಟೆ ಬದಲು ಬಣ್ಣದ ತರಕಾರಿಗಳನ್ನು ನಿಮ್ಮ ಗೆಳೆಯರನ್ನಾಗಿಸಿ. ಅವು ಕಡಿಮೆ ಕ್ಯಾಲೋರಿ ಹೊಂದಿರುತ್ತವೆ, ನಾರಿನಂಶ ಅಧಿಕವಿದ್ದು ಹೊಟ್ಟೆ ದೀರ್ಘ ಸಮಯ ತುಂಬಿರುವಂತೆ ಮಾಡುತ್ತವೆ. ಅರ್ಧಕ್ಕಿಂತ ಹೆಚ್ಚು ಪ್ಲೇಟ್ ತರಕಾರಿಗಳಿಂದ ತುಂಬಿಸಿ, ಅದರೊಂದಿಗೆ ಸ್ವಲ್ಪ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬು ಸೇರಿಸಿ. ಪರಿಣಾಮ ಖಂಡಿತ. ಸಕ್ಕರೆಗೆ ಹೇಳಿ ಗುಡ್ ಬೈ. ಸಿಹಿ ಪಾನೀಯಗಳು, ತಿಂಡಿಗಳು, ಹೆಚ್ಚು ಸಿಹಿ ಹಣ್ಣುಗಳು ನಿಮ್ಮ ತೂಕ ಇಳಿಸುವ ಪ್ರಯತ್ನಗಳ ಶತ್ರುಗಳು. ಬದಲಾಗಿ ಹಣ್ಣುಗಳ ತುಂಡುಗಳನ್ನು ಸೇವಿಸಿ. ನಿಂಬೆ ನೀರು, ಗ್ರೀನ್ ಟೀಯಂತಹ ಪಾನೀಯಗಳಿಗೆ ಬದಲಾಯಿಸಿ. ಚಲನಾವಳಿಯೇ ಬದುಕು. ದಿನಕ್ಕೆ ಕನಿಷ್ಠ 30 ನಿಮಿಷ ನಡಿಗೆ, ಓಟ, ಈಜು, ಸೈಕಲ್ ಓಡಿಸುವುದು, ಯೋಗ ಇಂತಹ ಯಾವುದೇ ಚಟುವಟಿಕೆ ಮಾಡಿ. ನಿಮ್ಮ ಮೆಚ್ಚಿದ ಚಟುವಟಿಕೆಯನ್ನು ಆರಿಸಿಕೊಳ್ಳಿ. ಮೆಟ್ಟಿಲುಗಳನ್ನು ಏರಿ. ಕಾರಿನ ಬದಲು ನಡಿಗೆಯನ್ನು ಅಭ್ಯಾಸ ಮಾಡಿ. ಟಿವಿ ನೋಡುವ ಬದಲು ಕೆಲವು ವರ್ಕೌಟ್ಗಳು, ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳನ್ನು ನೀಡುತ್ತವೆ. ನಿದ್ರೆಯೇ ಔಷಧ. ಸಾಕಷ್ಟು ನಿದ್ರೆ ತೂಕ ಇಳಿಕೆಗೆ ಬಹಳ ಮುಖ್ಯ. ಕಡಿಮೆ ನಿದ್ರೆ ಹಾರ್ಮೋನ್ಗಳ ಅಸಮತೋಲನಕ್ಕೆ ಕಾರಣವಾಗಿ ಹಸಿವು ಹೆಚ್ಚಿಸುತ್ತದೆ. ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಪಡೆಯಲು ಪ್ರಯತ್ನಿಸಿ. ನಿಮ್ಮನ್ನು ನೀವೇ ಕೇಳಿ. ಹಸಿವಲ್ಲದಿದ್ದಾಗ ತಿನ್ನುವುದು, ಒತ್ತಡದಲ್ಲಿ ತಿನ್ನುವುದು ತಪ್ಪಿಸಿ. ನಿಮ್ಮ ಹೊಟ್ಟೆ ಮತ್ತು ಮನಸ್ಸಿನ ಸಂಕೇತಗಳನ್ನು ಗಮನಿಸಿ. ಸಣ್ಣ ತುಂಡುಗಳಾಗಿ ತಿನ್ನಿ. ನಿಧಾನವಾಗಿ ತಿನ್ನಿ. ತಿನ್ನುತ್ತಿರುವಾಗ ಟಿವಿ ನೋಡಬೇಡಿ. ಫೋನ್ ಬಳಸಬೇಡಿ. ತೂಕ ಇಳಿಸುವುದು ಒಂದು ಜರ್ನಿ. ಸ್ಥಿರತೆ ಮತ್ತು ಉತ್ಸಾಹ ಮುಖ್ಯ. ಈ ಸಲಹೆಗಳನ್ನು ಅನುಸರಿಸಿ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಪ್ರಗತಿಯನ್ನು ಸಾಧಿಸಿ.